ಕಾಂಗ್ರೆಸ್ ಇವತ್ತು ಒಂದು ಪಾಕಿಸ್ತಾನ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ. ಆ ರೀತಿ ಪಾಕಿಸ್ತಾನಿ ಇಮ್ರಾನ್ ಖಾನ್ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಛೋಟಾ ಇಮ್ರಾನ್ ಖಾನ್ಗಳು ನಮ್ಮ ದೇಶದಲ್ಲಿ. ಸಿದ್ದರಾಮಯ್ಯವರೇ ಟಿಪ್ಪು ಸುಲ್ತಾನ್ ವಂಶಸ್ಥರದ ಪಾಕಿಸ್ತಾನಿ ಏಜೆಂಟ್ರ ತಳ್ಳಿ ಪ್ರತಿಯೊಬ್ಬ ಇಡೀ ಇದೇನು ಹೊಸ ಏನು ನಮ್ಮ ಕಾನೂನುಗಳೇನು ತಂದ್ರಲ್ಲ ಮಾನ್ಯ ಪ್ರಧಾನಮಂತ್ರಿಗಳು, ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಪ್ರತಿಭಟನೆ ಆಗ್ತಾಯಿಲ್ಲ. ಪಂಜಾಬ್ ಒಂದು ಬಿಟ್ಟರೆ, ಪಂಜಾಬ್ದಲ್ಲಿ ಏನೋ ಒಂದು ದೊಡ್ಡ ಲಾಬಿ ಇದೆ. ಅವರು ಇವೇನು ಎಫ್ಸಿಐ ಗೋಡೌನ್ಗಳು ಅಲ್ಲಿ ಶೇಖರಣೆ ಮಾಡುವಂಥದ್ದು ಇದೊಂದು ದೊಡ್ಡ ಒಂದು ಜಾಲ ಏನಿದೆ, ಅದು ಪಂಜಾಬ್ನಲ್ಲಿದೆ. ಪಂಜಾಬ್ ಬಿಟ್ಟರೆ ಇಡೀ ದೇಶದಲ್ಲಿ ಯಾವ ರೈತರು ಅಸಮಾಧಾನ ಇಲ್ಲ ಪ್ರಧಾನಮಂತ್ರಿಗಳು ಏನು ತೆಗೆದುಕೊಂಡ ನಿರ್ಣಯಕ್ಕೆ. ಆ ಒಂದು ದೃಷ್ಟಿಯಿಂದ ಇನ್ನೂ ರೈತರಿಗೆ ವಿನಂತಿ ಮಾಡ್ಕೋತೀವಿ. ಈಗಾಗಲೇ ನಾನು ನಮ್ಮ ವಿಜಯಪುರ ಜಿಲ್ಲೆಯ ಕರ್ನಾಟಕದ ಬಹುತೇಕ ಭಾಗದಲ್ಲಿ ವಿಫಲ ಆಗಿದೆ. ಅದಕ್ಕೆ ನಾನು ರೈತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವಾಸ್ತವಿಕತೆ ಏನಿದೆ ಅದನ್ನು ಇನ್ನೂ ನಾವು ಪರಿಣಾಮಕಾರಿಯಾಗಿ ರೈತರಿಗೆ ತಿಳಿಸ್ಕೊಟ್ರೆ, ಇದೇನು ಅಪಪ್ರಚಾರ ಸನ್ಮಾನ್ಯ ಮೋದಿಯವ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಬಗ್ಗೆ ರೈತ ವಿರೋಧಿ ಕಾನೂನತೆಯನ್ನು ಹೇಳ್ತಾ ಇದ್ದಾರೆ, ಅದು ಅಲ್ಲ ಅನ್ನೋವಂಥದ್ದು ಇವತ್ತು ಬಂದು ವಿಫಲ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಟ್ಟಿದೆ. ಮಂದಿ ನಮ್ಮ ದೇಶದಲ್ಲಿ ಆಂತರಿಕ ಒಂದು ಭಯೋತ್ಪಾದನೆಯನ್ನು ಇವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಇವತ್ತೇನು ಟಿಕಾಯ್ತಿದ್ದಾರೆ ಅವರು ಬಹುತೇಕ ಈ ಪಾಕಿಸ್ತಾನದ ಏಜೆಂಟ್ರಂಗೆ ವರ್ತನೆ ಮಾಡ್ತಾ ಇದ್ದಾರೆ. ಇವರು ದೇಶದಲ್ಲಿ ಈ ರೈತರ ಹೆಸರಿನಿಂದ ದಂಗೆ ದೊಂಬಿ ಎಬ್ಬಿಸಬೇಕು, ಭಾರತದ ಅಸ್ಥಿರತೆ ಮಾಡಬೇಕು ಮತ್ತು ಜಗತ್ತಿನ ಮುಂದೆ ಭಾರತದ ಒಂದು ರೈತರ ಮೇಲಿನ ಒಂದು ನೆಪ ಇಟ್ಟುಕೊಂಡು ಇಡೀ ಜಗತ್ತಿನಲ್ಲಿ ಭಾರತವನ್ನು ಒಂದು ಅಪರಾಧಿ ಸ್ಥಾನ ನಿಲ್ಲಿಸಬೇಕು ಅನ್ನೋಂಥ ಷಡ್ಯಂತ್ರ ಪಾಕಿಸ್ತಾನ ಅನೇಕ ಚೀನಾ ದೇಶಗಳ ಏಜೆಂಟ್ರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಬಿಜೆಪಿಯವರು ಹಿಟ್ಲರ್ ವಂಶಸ್ಥರಿದ್ದಾರೆ, ತಾಲಿಬಾನಿಗಳು. ಮೋದಿ ಇನ್ನೂ ಮುಂದುವರೆದ್ರೆ ದೇಶವನ್ನು ಮಾರಿಬಿಡ್ತಾರೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ. ಸಿದ್ದರಾಮಯ್ಯವರೇ ಟಿಪ್ಪು ಸುಲ್ತಾನ್ ವಂಶಸ್ಥರಿದ್ದಾರೆ. ಸಿದ್ದರಾಮಯ್ಯವರು ಅವರಿಗೆ ಧರ್ಮ, ದೇಶ, ಸಂಸ್ಕೃತಿ ಸಿದ್ದರಾಮಯ್ಯವ್ರಿಗೆ ಗೊತ್ತಿಲ್ಲ. ಕೇವಲ ಸ್ವಾರ್ಥ, ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಒಂದು ಸಮುದಾಯವನ್ನು ಸಂತೃಪ್ತಿಗೊಳಿಸಲಿಕ್ಕೆ ಈ ರೀತಿ ಅತ್ಯಂತ ಅವಹೇಳನಕಾರಿಯಾಗಿ ಅವ್ರ ಗೌರವಕ್ಕೆ ತಕ್ಕಂತೆ ಅವ್ರು ನಡಿಬೇಕು. ಅವರೊಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು. ತಾಲಿಬಾನ್ಗಳು ಏನಿದ್ದರೂ ಅದು ಕಾಂಗ್ರೆಸ್ನಲ್ಲಿದ್ದಾರೆ. ಕಾಂಗ್ರೆಸ್ಸು ತಾಲಿಬಾನದ ಒಂದು ಪ್ರತಿರೂಪ. ಇವ್ರು ಯಾಕೆ ತಾಲಿಬಾನ್ದ ಭಯೋತ್ಪಾದಕರು ಕಾಶ್ಮೀರದ ವಿಚಾರದಲ್ಲಿ ಇವತ್ತು ಸರ್ಕಾರಕ್ಕೆ ಬೆಂಬಲ ಕೊಡಲಿಲ್ಲ? ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಮುಖಂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದರೆ ಕಾಶ್ಮೀರದಲ್ಲಿ 370 ಆರ್ಟಿಕಲನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ದೇಶ, ಧರ್ಮ, ಹಿಂದೂ ಧರ್ಮ ಯಾವುದನ್ನೂ ಸಹಿತ ತಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಇವತ್ತು ಒಂದು ಪಾಕಿಸ್ತಾನ ಪಾರ್ಟಿಯಾಗಿ ಪರಿವರ್ತನೆ ಆಗಿದೆ. ಆ ರೀತಿ ಪಾಕಿಸ್ತಾನಿ ಇಮ್ರಾನ್ ಖಾನ್ ಮಾತಾಡ್ದಂಗೆ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಛೋಟಾ ಇಮ್ರಾನ್ ಖಾನ್ಗಳು ನಮ್ಮ ದೇಶದಲ್ಲಿ. ಮೋದಿಯವರು ದೇಶವನ್ನೇ ಮಾರ್ತಾರೆ ಇನ್ನೊಂದ್ಸಲಿ ಬಂದರೆ ಅಂತ. ಮೋದಿಯವರು ಎದ್ರ ಸಲುವಾಗಿ ದೇಶ ಮಾರ್ಬೇಕು ಹೇಳ್ರಿ? ಮೋದಿಯವ್ರದ್ದೇನು ಸಂಸಾರ ಇದೆ? ಏನಪ್ಪ ಲೂಟಿ ಹೊಡೆದು ರಾಹುಲ್ ಗಾಂಧಿ ಮನೆತನ ಇವತ್ತು ಇಡ್ಲಿಯಿಂದ ಬಂದಂಥ ಒಂದು ಕುಟುಂಬ ಇಡೀ ದೇಶ ಲೂಟಿ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರುವಿಂದ ಹಿಡಿದು ಈ ದೇಶ ಲೂಟಿ ಮಾಡ್ಕೊಂಡೇ ಬಂದಿದ್ದಾರೆ. ಇವತ್ತು ಅವರಿಗೆ ಈ ದೇಶದ ಬಗ್ಗೆ ಭಕ್ತಿ ಇಲ್ಲ, ಶ್ರದ್ಧೆ ಇಲ್ಲ, ಭಾರತದ ಬಗ್ಗೆ ಗೌರವ ಇಲ್ಲ, ಯಾವ ವಿಷಯಗಳನ್ನು ಮಾತಾಡಬೇಕು ಅನ್ನೋಂಥ ಕನಿಷ್ಠ ಪರಿಜ್ಞಾನ ಇಲ್ಲ. ಇದರಿಂದ ಏನಾಗ್ತಾ ಇದೆ ಅಂದರೆ ನಗಪಾಡ್ಲಿಗೆ ಈಡಾಗ್ತಾ ಇದ್ದಾರೆ. ಅವರು ಪಾಕಿಸ್ತಾನಿ ಏಜೆಂಟ್ರ ತಳ್ಳಿ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗ ಇವತ್ತು ಅಲ್ಲಿ ದೇಶಭಕ್ತರಿದ್ದಾರೆ, ಒಳ್ಳೆಯವರಿದ್ದಾರೆ. ಪಾಪ ಅವರೆಲ್ಲ ಬಾಯಿ ಮುಚ್ಕೊಂಡು ಸುಮ್ಕೋತಾರೆ. ದೇಶಕ್ಕೆ ಅನ್ಯಾಯ ಆದಾಗ ಮಾತಾಡುವಂಥ ಧೈರ್ಯ ಮಾಡದಿದ್ದರೆ ಕಾಂಗ್ರೆಸ್ಸು ಒಂದು ರೀತಿ ಗುಲಾಮಗಿರಿಯಲ್ಲಿ ಇವತ್ತು ಅವ್ರು ಕಳೀತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು. ತಾಲಿಬಾನಿಗಳಂದ್ರೆ ಯಾರು? ಮತಾಂಧರು. ತಾಲಿಬಾನಿಗಳನ್ನು ಹೋಲಿಸೋದು ಯಾರಿಗೆ? ತಾಲಿಬಾನಿಗಳಿಗೆ ಹೋಲಿಸ್ಬೇಕಾಗ್ತದೆ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತರ ಪಾರ್ಟಿ. ಈ ದೇಶದಲ್ಲಿ
ಶಾಂತಿ ನೆಮ್ಮದಿಯಿಂದ ಜೀವನ ಮಾಡಿ स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी नहीं। बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सका फरोजा सरकारी उर्दू स्कूल नंबर 4 के पास।